ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನಾನು ಈ ಟ್ರಾನ್ಸ್ಫಾರ್ಮರ್ ಒಂದು ಇದೆ ನನ್ನ ಹತ್ರ. ಇದು ವರ್ಕಿಂಗ್ ಇದೆಯೇನಂತ ಗೊತ್ತಿಲ್ಲ. ಈ ಟ್ರಾನ್ಸ್ಫಾರ್ಮರು ನನಗೂ ಗೊತ್ತಿಲ್ಲ, ಇದು ವರ್ಕ್ ಆಗ್ತಿದೆಯಾ ಏನಾಗ್ತಿದೆ ಅಂತ ನನಗೂ ಗೊತ್ತಿಲ್ಲ. ಇದು ಹೇಗೆ ವರ್ಕ್ ಆಗ್ತಿದೆ ಇಲ್ಲ ಅಂತ ಚೆಕ್ ಮಾಡೋದು, ಏನಾಗಿದೆ ಅಂತ ಚೆಕ್ ಮಾಡೋದು, ಇವಾಗ ಇಲ್ಲಿ ಇನ್ಪುಟ್ ಯಾವುದು, ಔಟ್ಪುಟ್ ಯಾವುದು, ಯಾವುದ್ರಲ್ಲಿ ಎಷ್ಟು ವೋಲ್ಟೇಜ್ ಬರುತ್ತೆ ಅಂತ ಎಲ್ಲ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಇವಾಗ ಟ್ರಾನ್ಸ್ಫಾರ್ಮರ್ ಬಂದು ಹಿಂಗಿರುತ್ತೆ. ನೋಡಿ, ಈ ಕಡೆ 2 ರೆಡ್ ವೈರ್ ಇರುತ್ತೆ, ಮತ್ತು ಇನ್ನೊಂದು ಕಡೆ 2 ವೈರ್ ಇರುತ್ತೆ, 3 ವೈರ್ ಇರುತ್ತೆ. 2 ವೈರ್ ಇರೋದು ಪಾಸಿಟಿವ್ ನೆಗೆಟಿವ್ ಆ ಥರ ಬರುತ್ತೆ. ಇದು 3 ವೈರ್ ಇರೋದು ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ಆ ಥರ ಬರುತ್ತೆ. ನೋಡಿ, ಇದು ಔಟ್ಪುಟ್, ಇದು ಇನ್ಪುಟ್. ಓಕೆನಾ? ನೋಡಿ, ಇನ್ಪುಟ್ 2 ವೈರ್ ಬರುತ್ತೆ, ಔಟ್ಪುಟ್ಟು ಈ ಥರ ಬರುತ್ತೆ. ಇನ್ಪುಟ್ ಯಾವತ್ತೋ ರೆಡ್ಡಲ್ಲೇ ಇರುತ್ತೆ. ನೀವು ಇದು ಕಂಟಿನ್ಯೂಟಿ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಕಂಟಿನ್ಯೂಟಿ ನೋಡಿ, ಕಂಟಿನ್ಯೂಟಿಲಿ ಇಟ್ಕೊಂಡು ಚೆಕ್ ಮಾಡಿದ್ರೆ ಕಂಟಿನ್ಯೂಟಿಯಲ್ಲಿ ತೋರಿಸುತ್ತೆ. ಇದು ವರ್ಕ್ ಆಗ್ತಿ ನೋಡಿ, ಇದು ಕಂಟಿನ್ಯೂಟಿ ಬರ್ತಾ ಇದೆ. ನೋಡಿ, ಇದು ಬರ್ತಾ ಇದೆ. ನೋಡಿ, ಇದು ಕಂಟಿನ್ಯೂಟಿ ಬರ್ತಾ ಇದೆ. ನೋಡಿ, ಇದು ಬರ್ತಾ ಇದೆ. ಮೋಸ್ಟ್ಲಿ ಈ ಕಡೆ ಬರಲ್ಲ ಅನಿಸುತ್ತೆ. ನೋಡೋಣ. ಇವಾಗ ನಾವು ಅದನ್ನ ವೈರ್ ಹಾಕಿ, ನಮಗೆ ಇವಾಗ ಇದನ್ನ ಚೆಕ್ ಮಾಡಬೇಕಂದ್ರೆ ನಮಗೆ ಪವರ್ ಬೇಕು, 2 ಪಿನ್ ಪ್ಲಗ್ ಬೇಕು ನಮಗೆ. ನನ್ನ ಹತ್ರ ಈ ರೀತಿ ಹಳೇದು ವೈರ್ ಇದೆ. ವೈರ್ ಇದನ್ನ ನಾವು ಕಟ್ ಮಾಡಿಕೊಂಡು ಚೆಕ್ ಮಾಡೋಣ. ನೋಡಿ, ಹಿಂಗೆ ಓಪನ್ ಮಾಡಿಕೊಂಡ್ರೆ 2 ವೈರ್ ಸಿಗುತ್ತೆ. ಇದನ್ನ ನಾವು ಫಸ್ಟು ಇದನ್ನ ಸೈಡ್ಗೆ ಇಟ್ಕೊಳ್ತೀನಿ. ಇವಾಗ ಈ ವೈರು ನಾನು ಚೆಕ್ ಮಾಡ್ಕೋಬೇಕು, ವರ್ಕ್ ಆಗ್ತಿದೆಯಾ ಇಲ್ಲ ಅಂತ. ನನ್ನ ಹತ್ರ ಅದು ಚೆಕ್ ಮಾಡೋದಕ್ಕೆ ಇಲ್ಲಿ ನನ್ನ ಹತ್ರ ಒಂದು ಪ್ಲಗ್ ಬಾಕ್ಸ್ ಇದೆ. ಒಂದು 110 ಅಂತ ಬರುತ್ತೆ, ಇಲ್ಲಾಂದರೆ 220 ಅಂತ ಬರುತ್ತೆ. 110 ಬಂದು ಬಲ್ಪು ಸೀರಿಯಸ್ ಇರುತ್ತೆ. ಇಲ್ಲಿಂದ ಸ್ವಿಚ್ಚಿಂದ ಬಲ್ಪ್ ಹೋಗುತ್ತೆ, ಬಲ್ಪಿಂದ ಇಲ್ಲಿಗೆ ಬರುತ್ತೆ. ಇನ್ ಕೇಸ್ ಶಾರ್ಟ್ ಮಾಡಿದ್ರೆ ನಮಗೆ ಬಲ್ಪ್ ಉರಿಯುತ್ತೆ, ಆ ಥರ ಕಂಡೀಷನ್ ಇರುತ್ತೆ. 220 ಅಂದರೆ ಡೈರೆಕ್ಟಾಗಿರುತ್ತೆ. ಶಾರ್ಟ್ ಮಾಡಿದ್ರೆ ನಿಮಗೆ MCB ಟ್ರಿಪ್ ಆಗುತ್ತೆ, ಹಂಗೆ ಮಾಡೋಕ್ಕಾಗಲ್ಲ. 110 ಮಾತ್ರ ನಾವು ಮಾಡಿದ್ರೆ ಅದು ಇಲ್ಲಿ ಬಲ್ಪ್ ಹತ್ಕೊಂಡ್ರೆ ಕರೆಕ್ಟಾಗಿದೆ ಅಂತ. ಇವಾಗ ನಾನು ಈ ವೈರ್ನ, ಇದು ನಮಗೆ ಟೆಕ್ನಿಕ್ ಇರೋದಕ್ಕೆ ನಾವು ಮಾಡ್ತಾಯಿದ್ದೀವಿ. ನಿಮಗೆ ಟೆಕ್ನಿಕಲ್ ನಾಲೆಡ್ಜ್ ಇಲ್ಲ ಅಂದರೆ ನೀವು ಮಾಡೋಕ್ಕೆ ಹೋಗಬೇಡಿ, ಏನು ಟೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಇದರಲ್ಲಿ ತುಂಬ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ ವಿತೌಟ್ ಟೆಕ್ನಿಕಲ್ ಏನಾರು ಮಾಡಿದ್ರೆ ಸಮ್ಟೈಮ್ ಕರೆಂಟ್ ಹೊಡ್ಸ್ಕೊಳ್ಳೋ ಸಂಭವನೂ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಗೊತ್ತಿದ್ರೆ ಮಾತ್ರ ಮಾಡಿ, ಗೊತ್ತಿಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬಿಡಿ. ನೋಡಿ, ಇವಾಗ ನಾನು ಪವರ್ ಹಾಕಿದ್ದೀನಿ, ಪವರ್ ಹಾಕಿ ಆನ್ ಮಾಡಿದ್ದೀನಿ. ಇವಾಗ ನಾನು ಈ ವೈರ್ ಇದೆಯಲ್ಲ, ಈ ವೈರ್ ನಾನು ಒಂದಕ್ಕೊಂದು ಟ್ವಿಸ್ಟ್ ಮಾಡಿದ್ದೀನಿ. ಓಕೆನಾ? ನಾನು ಚೆಕ್ ಮಾಡ್ತಾ ಇರೋದು ಮತ್ತೆ ಹೇಳ್ತಾ ಇದ್ದೀನಿ. ನೋಡಿ, 110 ಅಂತ ಹೇಳ್ತಾರೆ. ಇದು ಸೀರಿಯಸ್ ಇರುತ್ತೆ. ಬಲ್ಪ್ ಇಲ್ಲಿಂದ ಸ್ವಿಚ್ಗೆಯಿಂದ ಬಲ್ಪ್ಗೆ ಹೋಗಿರುತ್ತೆ, ಬಲ್ಪಿಂದ ಇಲ್ಲಿಗೆ ಬರುತ್ತೆ. ನಮ್ಗೆ ಪಾಸಿಟಿವ್ ನೆಗೆಟಿವ್ ಇಲ್ಲಿ ಶಾರ್ಟ್ ಆದ್ರೂ ಇಲ್ಲಿ ಬಲ್ಪ್ ಉರಿಯುತ್ತೆ. ನಮಗೆ MCB ಆಗಲಿ, ಬೆಂಕಿ ಎತ್ಕೊಳ್ಳೋದಾಗಲಿ ಆ ಥರ ಪ್ರಾಬ್ಲಮ್ ಎಲ್ಲ ಆಗೋಲ್ಲ. ಓಕೆನಾ? ನೀವು ಅದನ್ನ ನೋಡಿ, ಬಲ್ಪ್ ಇವಾಗ ಕಾಣಿಸ್ತಾಯಿದೆ. ಇದು ಕೆಳಗೆ ಬಿದ್ದು ಹೊಡೆದೋಗ್ಬಿಡುತ್ತೆ ಅಂತ ಪ್ಯಾಕಿಂಗ್ ಮಾಡಿರ್ತೀವಿ, ಆ ಥರ. ನೋಡಿ, ಇವಾಗ ನಾನು ಇದನ್ನ ಕನೆಕ್ಟ್ ಮಾಡಿದ್ರೆ, ನಾವಿಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ನಮ್ಗೆ ಅಲ್ಲಿ ಬಲ್ಪ್ ಹತ್ಕೊಳ್ಬೇಕು. ಬಲ್ಪ್ ಹತ್ಕೊಂಡಿಲ್ಲ, ಮೋಸ್ಟ್ಲಿ ವೈರು ಹೋಗಿರ್ಬೋದು. ಮೋಸ್ಟ್ಲಿ ವೈರ್ ಹಾಳಾಗಿರ್ಬೋದು ಇದು. ಇವಾಗ ತೆಗ್ಯೋಣ. ಇವಾಗ ಕಂಟಿನ್ಯೂಟಿ ಚೆಕ್ ಮಾಡೋದು ಬೆಟರ್. ನೀವು ಎಲ್ಲರೂ ಈ ಥರ ಚೆಕ್ ಮಾಡ್ಕೋಬೋದು. ಕಂಟಿನ್ಯೂಟಿಲಿ ಮೀಟ್ರ್ ಇದ್ದರೆ ಮೀಟ್ರಲ್ಲಿ ಚೆಕ್ ಮಾಡ್ಕೋಬೋದು. ಹಿಂಗೆ ಟಚ್ ಮಾಡಿದ್ರೆ ಒಂದಕ್ಕೊಂದು ಹಿಂಗೆ ಸೌಂಡ್ ಬರುತ್ತೆ. ನೋಡಿ, ಒಂದು ಬರ್ತಾ ಇಲ್ಲ, ಒಂದು ಬರ್ತಾ ಇದೆ. ಈ ಬ್ಲೂ ಕಲರ್ದು ಬರ್ತಾ ಇಲ್ಲ, ಇದು ಬ್ಲೂ ಕಲರ್ದು ಬರ್ತಾ ಇಲ್ಲ. ಇದು ಕಾರ್ಡು ಹಾಳಾಗಿದೆ. ಇವಾಗ ಈ ಕಾರ್ಡು ನೋಡಿ, ಇವಾಗ ನಾನು ಇನ್ನೊಂದು ಮೆನ್ಸ್ ಕಾರ್ಡ್ ತಂದೆ. ಇದು ಚೆನ್ನಾಗಿದೆ, ಇದು ವರ್ಕಿಂಗ್ ಇರೋದು, ನಾನು ಬಿಚ್ಕೊಬಂದಿರೋದು. ಅದು ಹಾಳಾಗಿತ್ತಲ್ಲ, ಅದನ್ನ ತೆಗೆದಿದ್ದು ರನ್ನಿಂಗ್ ಇರೋದು ವೈರ್ ಇದು. ನೋಡಿ, ಯಾವ ರೀತಿ 110 ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ನೋಡಿ, ಇವಾಗ ಈ ವೈರ್ ಇಲ್ಲೇ ಇದೆ. ನೋಡಿ, ಇವಾಗ ಇದನ್ನ ಆಫ್ ಇಟ್ಟಿರ್ತೀನಿ. ನೋಡಿ, ಇದಕ್ಕೆ ನಾವು ಕನೆಕ್ಟ್ ಮಾಡಿದ್ರೆ, ಇವಾಗ ನೋಡಿ ಸ್ವಿಚ್ ಆನ್ ಮಾಡಿದ್ರೆ ಇಲ್ಲಿ ಬಲ್ಪ್ ಆನ್ ಆಗುತ್ತೆ. ನೋಡಿ ಈ ರೀತಿ 110 ವರ್ಕ್ ಆಗುತ್ತೆ. ಇವಾಗ ನಮಗೇನು
ಕನ್ಫರ್ಮ್ ಆಯಿತು, ವೈರ್ ವರ್ಕಿಂಗ್ ಇದೆ ಅಂತ ಕನ್ಫರ್ಮ್ ಆಯಿತು. ನೋಡಿ ಇವಾಗ ಈ ವೈರ್ನ ನಾವು ಈ ಟ್ರಾನ್ಸ್ಫಾರ್ಮರ್ಗೆ ಕನೆಕ್ಷನ್ ಕೊಡಬೇಕು. ನೋಡಿ ಇವಾಗ ಇಲ್ಲಿ ಟ್ರಾನ್ಸ್ಫಾರ್ಮರ್ ಇದೆಯಲ್ಲ, ಇದಕ್ಕೆ ಕನೆಕ್ಷನ್ ಕೊಡ್ತೀನಿ. ಪಾಸಿಟಿವ್ ನೆಗೆಟಿವ್ ಕನೆಕ್ಷನ್ ಕೊಟ್ಟಿದ್ದೀನಿ. ಇವಾಗ 110 ವೈರು ಇಲ್ಲಿ ಸೈಡ್ಗೆ ಇಟ್ಕೊಳ್ತೀನಿ. ಇವಾಗ ನಾನಿಲ್ಲಿ 110ಗೆ ನಾನು ಇವಾಗ ಕನೆಕ್ಟ್ ಮಾಡಿ ಆನ್ ಮಾಡ್ತೀನಿ. ಆನ್ ಮಾಡಿದಾಗ ನಮಗೆ ಅಲ್ಲಿ ಲೈಟ್ ಏನು ಬರ್ತಾಯಿಲ್ಲ. ಲೈಟ್ ಬರ್ತಾಯಿಲ್ಲ, ಮೋಸ್ಟ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು. ಒಂದು ಸತಿ ನಾನು ನೋಡಿ ಬಾಡಿ ಗ್ರೌಂಡ್ ಬರ್ತಾಯಿದೆ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ತೀನಿ ಟೆಸ್ಟರ್ ತೊಗೊಂಡು. ಮುಟ್ಟೋದಕ್ಕೆ ಮುಂಚೆ ಶಾರ್ಟ್ ಏನಾರು ಆಗಿದೆ ಒಂದು ಸತಿ ಚೆಕ್ ಮಾಡಿಕೊಂಡೆ, ಯಾಕೆಂದರೆ ಶಾರ್ಟ್ ಆಗಿದರೆ ಮತ್ತೆ ಕರೆಂಟು ಬರೋ ಸಾಧ್ಯತೆ ಇರುತ್ತೆ. ಇವಾಗ ನಾನಿದನ್ನ ಇದು ಟ್ರಾನ್ಸ್ಫಾರ್ಮರ್ ಆಗಿರೋದ್ರಿಂದ ಇದು ಎ ಸಿ ಕರೆಂಟ್ ಬರ್ತಾ ಇರುತ್ತೆ. ಎ ಸಿ 12 ವೋಲ್ಟ್ ಬರುತ್ತೆ, ಇದರಲ್ಲಿ ಡಿ ಸಿ 12 ವೋಲ್ಟ್ ಬರೋಲ್ಲ. ಇದರಲ್ಲಿ ಎ ಸಿ 12 ವೋಲ್ಟ್ ಬರುತ್ತೆ. ಅದಕ್ಕೆ ನಾನು ಎ ಸಿ 200ಗೆ ಇಟ್ಕೊಂಡಿದ್ದೀನಿ. ನೋಡಿ ಎ ಸಿ 200ಗೆ ಇಟ್ಟಿದ್ದೀನಿ. ಇವಾಗ ಚೆಕ್ ಮಾಡ್ತೀನಿ ನೋಡಿ, ಪಾಸಿಟಿವ್ ಮತ್ತು ನೆಗೆಟಿವ್ ಚೆಕ್ ಮಾಡಿದ್ರೆ ನೋಡಿ ಎ ಸಿ 200ಗೆ ಇಟ್ಟಿದ್ದೀನಾ. ನೋಡಿ ಇವಾಗ ಚೆಕ್ ಮಾಡ್ಕೊಳ್ತೀನಿ. ನೋಡಿ ಮೋಸ್ಟ್ಲಿ ಇದು ಟ್ರಾನ್ಸ್ಫಾರ್ಮರ್ ಹೋಗಿದೆ. ಇದು ಟ್ರಾನ್ಸ್ಫಾರ್ಮರ್ ಚೆನ್ನಾಗಿದ್ದರೆ ನಮಗೆ ಇಲ್ಲಿ ಲೈಟು ಉರಿಯುತ್ತೆ. ಇದು ಟ್ರಾನ್ಸ್ಫಾರ್ಮರ್ ಹೋಗಿದೆ. ನೋಡಿ ಕಂಪ್ಲೀಟಾಗಿ ಚೆಕ್ ಮಾಡಿದ್ದಾಯಿತು. ಇವಾಗ ಹುಷಾರಾಗಿ ನಾವು ಸ್ವಿಚ್ ಆಫ್ ಮಾಡಿಕೊಂಡು ಇದು ಲೀಡು ಓಪನ್ ಮಾಡ್ಕೊಳ್ಳೋಣ, ಏಕೆಂದರೆ ಇದು ಕನೆಕ್ಷನ್ ಇಲ್ಲೇ ಇದೆಯಲ್ಲ ಹತ್ತಿರದಿಂದ. ನೋಡಿ ಇದು ಟ್ರಾನ್ಸ್ಫಾರ್ಮರ್ ಡೆಡ್ ಆಗಿದೆ, ಇದು ವರ್ಕಿಂಗ್ ಇಲ್ಲ. ಇದನ್ನ ಇವಾಗ ಸ್ಕ್ರ್ಯಾಪ್ಗೆ ಹಾಕ್ಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ರೀವೈಂಡಿಂಗ್ ಮಾಡಿಸ್ಬೇಕು, ಇಲ್ಲಾಂದರೆ ಸ್ಕ್ರ್ಯಾಪ್ಗೆ ಹಾಕಬೇಕು. ನೋಡಿ ಈ ರೀತಿ ಟ್ರಾನ್ಸ್ಫಾರ್ಮರು ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಂತ ಚೆಕ್ ಮಾಡೋದು. ಬಟ್ ನೀವು ಚೆಕ್ ಮಾಡೋಕ್ಕೆ ಹೋಗ್ಬೇಡಿ. ಯಾರು ಮೆಕ್ಯಾನಿಕ್ ಇದ್ದರೆ ಅವರು ಚೆಕ್ ಮಾಡಿಕೊಡ್ತಾರೆ. ನೀವು ಅಲ್ಲಿ ಅಂಗಡಿಗೆ ತೊಗೊಂಡೋಗಿ ಕೊಟ್ಟರೆ ಅವರು ಚೆಕ್ ಮಾಡಿಕೊಡ್ತಾರೆ ಅದು ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಂತ. ನೀವು ಚೆಕ್ ಮಾಡೋಕ್ಕೆ ಹೋಗೋದು ಅದು ಪ್ರಾಬ್ಲಮ್ ಎಲ್ಲ ಮಾಡ್ಕೋಬೇಡಿ. ಯಾಕೆಂದರೆ ಮೊದಲೇ ಹೈ ವೋಲ್ಟೇಜ್ ಇರುತ್ತೆ, ಹೈ ವೋಲ್ಟೇಜಿಂದ ಕರೆಂಟ್ ಹೊಡೆಯೋ ಸಂಭವನೂ ಇರುತ್ತೆ ನಿಮಗೆ. ಇಲ್ಲೊಂದು ಚಿಕ್ಕದು ಟ್ರಾನ್ಸ್ಫಾರ್ಮರ್ ಇದೆ, ಎಕ್ಸಾಂಪಲ್ ನಾನು ತೋರಿಸೋದಕ್ಕೋಸ್ಕರ ನಾನು ತಂದೆ. ನೋಡಿ ಇವಾಗ ಇದನ್ನ ನಾನು 110ಗೆ ಹಾಕ್ತಾಯಿದ್ದೀನಿ. ನೋಡಿ ಆನ್ ಮಾಡಿದರೆ ನಮಗಿಲ್ಲಿ ಪವರು ಬರುತ್ತೆ. ನೋಡಿ ನಾನು ಫಸ್ಟ್ ಆಫ್ ಆಲ್ ಟ್ರಾನ್ಸ್ಫಾರ್ಮರಿಂದ ಇದರಿಂದ ಔಟ್ಪುಟ್ ಕಂಟಿನ್ಯೂಟಿ ಬರುತ್ತಾ ಚೆಕ್ ಮಾಡ್ತೀನಿ. ಇದು ಟ್ರಾನ್ಸ್ಫಾರ್ಮರ್ ಓಕೆ ಇದೆ, ಹಾಳಾಗಿಲ್ಲ. ನಿಮಗೆ ಈ ಕಡೆಯಿಂದನೂ ಕಂಟಿನ್ಯೂಟಿ ಬರುತ್ತೆ. ಈ ಪಿನ್ ಇದೆಯಲ್ಲ ಇದರಲ್ಲೂ ಕಂಟಿನ್ಯೂಟಿ ಬರುತ್ತೆ. ನಿಮಗೆ ಮಲ್ಟಿಮೀಟ್ರ್ ಇದ್ದರೆ ನೋಡಿ, ಇದು ಮಲ್ಟಿಮೀಟ್ರ್ ಕಾಣಿಸ್ತಾ ಇದೆಯಾ ನೋಡಿ, ಇದರಲ್ಲಿ ಕಂಟಿನ್ಯೂಟಿ ಬರ್ತಾಯಿಲ್ಲ. ನೋಡಿ ಕಂಟಿನ್ಯೂಟಿ ಬರ್ತಾಯಿಲ್ಲ ಅಂದರೆ ಹೋಗಿದೆ. ನೋಡಿ ಇವಾಗ ಈ ವೈರು ಟ್ರಾನ್ಸ್ಫಾರ್ಮರಿಂದ ಬಂದಿರೋದು. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ವೈಟ್ ಕಲರ್ ವೈರು. ನೋಡಿ ಇವಾಗ ಇದು ಪಿನ್ ಇಲ್ಲಿದೆ. ನೋಡಿ ನಾನು ಇಲ್ಲಿ ಕನೆಕ್ಟ್ ಮಾಡ್ತಾಯಿದ್ದೀನಿ. ಮಲ್ಟಿಮೀಟ್ರಲ್ಲೇ ಚೆಕ್ ಮಾಡ್ಬೋದು ನೀವು ಈಸಿಯಾಗಿ. ನೋಡಿ ಕಂಟಿನ್ಯೂಟಿ ಬರ್ತಾಯಿದೆ. ಮತ್ತು ಇದರಲ್ಲಿ ಆನ್ ಮಾಡಿದ್ದೀನಿ. ಇವಾಗ ವೋಲ್ಟೇಜು ತೋರಿಸ್ತೀನಿ ನೋಡಿ. ಇದು ಬಂದು ಟ್ರಾನ್ಸ್ಫಾರ್ಮಲ್ಲಿ ಎ ಸಿ ವೋಲ್ಟೇಜ್ ಬರುತ್ತೆ. ನೋಡಿ ಇವಾಗ ನೋಡಿ ಇಲ್ಲಿ ಕನೆಕ್ಷನ್ ಇದೆಯಲ್ಲ ಟ್ರಾನ್ಸ್ಫಾರ್ಮರ್ ವೈರ್ ಇದು. ನೋಡಿ 7.87 7.88 ಆ ಥರ ಬರ್ತಾಯಿದೆ. ನೋಡಿ ಬರ್ತಾಯಿದೆ ಹೋಗ್ತಾಯಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಈ ಥರ ಔಟ್ಪುಟ್ ಬರುತ್ತೆ. ಇದರಲ್ಲಿ ಔಟ್ಪುಟ್ ಏನೂ ಬರ್ತಾಯಿಲ್ಲ, ಯಾಕೆಂದರೆ ಇಲ್ಲಿ ಇದು ಕಂಟಿನ್ಯೂಟಿ ಇದು ಕಂಟಿನ್ಯೂಟಿ ಚೆನ್ನಾಗಿದೆ, ಇದ್ರದ್ದು ಹಾಳಾಗಿದೆ. ಓಕೆ, ನಾನು ನಿಮಗೆ ಕನ್ಫರ್ಮೇಷನ್ ಆಯ್ತು. ಈಗ ಇದು ಚೆನ್ನಾಗಿರೋದು ತೋರಿಸಿರೋದ್ರಿಂದ ನಿಮಗೆ ಕನ್ಫರ್ಮೇಷನ್ ಆಯ್ತಲ್ಲ. ಓಕೆನಾ, ಧನ್ಯವಾದಗಳು.